ಇಂದು ನಾವು ನಮ್ಮ ಹಳ್ಳಿಕಾರ್ ಎತ್ತುಗಳು ಹೇಗೆ ಸಿದ್ಧಗೊಳ್ಳುತ್ತವೆ ಎಂದು ನೋಡೋಣ. ಒಂದು ಪುಟ್ಟ ಕರು, ಒಂದು ಜೊತೆ ಸುಂದರವಾದ ಎತ್ತುಗಳು, ಒಂದು ಜೊತೆ 2 ಹಲ್ಲಿನ ಕರುಗಳು, ಹೆಸರಿಗೆ ತಕ್ಕಂತೆ ಬಲಿಷ್ಠವಾಗಿ ಕಾಣುವ ಭೀಮ ಎಂಬ ಒಂಟಿ ಎತ್ತು. ಇವಿಷ್ಟು ಇಂದು ಅಲಂಕಾರಗೊಳ್ಳುವ ರಾಸುಗಳು. ಇವು ಕೇವಲ ದನಗಳಲ್ಲ, ಇವು ನಮ್ಮ ಕುಟುಂಬದ ಸದಸ್ಯರು. ಹೊಲದಲ್ಲಿ ನಮ್ಮ ಜೊತೆ ಬೆವರು ಸುರಿಸಿರುವವು, ಮಳೆಯಲ್ಲೂ ಬಿಸಿಲಲ್ಲೂ ನಮ್ಮ ಜೊತೆ ನಿಂತಿರುವವು. ಹಬ್ಬ ಬಂದಾಗ ಅವುಗಳಿಗೆ ನಮ್ಮ ಪ್ರೀತಿ ತೋರಿಸುವ ಸಮಯ ಇದು. ಬೆಳಗಿನ ಜಾವ ಹಬ್ಬದ ಮೊದಲ ಹಂತ, ಎತ್ತುಗಳಿಗೆ ಸ್ನಾನ. ತಣ್ಣನೆಯ ನೀರಿನಲ್ಲಿ ಅವರ ದೇಹದ ಮೇಲೆ ಹತ್ತಿರುವ ಧೂಳನ್ನು ತೊಳೆಯುತ್ತಾ, ಇದು ಕೇವಲ ಸ್ವಚ್ಛತೆಯಲ್ಲ, ಇದು ನಮ್ಮ ಕೃತಜ್ಞತೆ. ಈಗ ಶುರುವಾಗುತ್ತೆ ಅಲಂಕಾರ. ಎತ್ತುಗಳ ಮುದ್ದಿನ ಮುಖಗಳಿಗೆ ಸುಂದರ ಮುಖವಾಡಗಳು, ಕೊಂಬುಗಳಿಗೆ ಸುಂದರ ಅಲಂಕಾರ, ಬೆಳ್ಳಿಯ ಒಡವೆಗಳು. ವರ್ಷವಿಡೀ ಹೊಲದಲ್ಲಿ ದುಡಿದ ಹೋರಿಗಳ ಕಾಲುಗಳಿಗೆ ಬೆಳ್ಳಿಯ ಖಡ್ಗ ಹಾಕಿ ಗೌರವ. ಎತ್ತಿನ ಮುಖಗಳಿಗೆ ಬೊಟ್ಟು, ಮೈಮೇಲೆ ಸುಂದರವಾದ ಚಿತ್ರಗಳಿಂದ ದೃಷ್ಟಿಬೊಟ್ಟುಗಳು, ಕಂಠದಲ್ಲಿ, ನೆತ್ತಿಯಲ್ಲಿ, ಕೊಂಬುಗಳಿಗೆ ಮತ್ತು ಭುಜದ ಮೇಲೆ ಆಕರ್ಷಕ ಹೂಮಾಲೆಗಳು. ಪ್ರತಿ ಅಲಂಕಾರದಲ್ಲಿ ಒಂದು ಹೆಮ್ಮೆ, ಒಂದು ಗೌರವ, ಒಂದು ಪ್ರೀತಿ. ಇವು ಕೇವಲ ಪ್ರಾಣಿಗಳಲ್ಲ, ಇವು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ನಾವು ದೇವರನ್ನು ಮಾತ್ರ ಅಲ್ಲ, ಈ ಎತ್ತುಗಳನ್ನು ಪೂಜಿಸುತ್ತೇವೆ. ಯಾಕೆಂದ್ರೆ ಇವರು ನಮ್ಮ ಬದುಕಿನ ಭಾಗ, ನಮ್ಮ ಅನ್ನದಾತರು. ಇವತ್ತು ನಾವು ಇವರನ್ನು ಅಲಂಕರಿಸುತ್ತೇವೆ, ನಾಳೆ ಇವರೇ ನಮ್ಮ ಬದುಕನ್ನು ಅಲಂಕರಿಸುತ್ತಾರೆ. ಹಳ್ಳಿಕಾರ್ ಎತ್ತುಗಳು ನಮ್ಮ ಹೆಮ್ಮೆ, ನಮ್ಮ ಶಕ್ತಿ, ನಮ್ಮ ಜೀವ.